ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಸಿದ್ದೇಶ್ ಫ್ರಮ್ SMP ಟೆಕ್ಸ್. ಗೈಸ್, ಯಾರೆಲ್ಲ ಮೊಬೈಲ್ ಫೋನ್ ಯೂಸ್ ಮಾಡ್ತಿದ್ದೀರಾ, ಪ್ರತಿಯೊಬ್ಬರ ಮೊಬೈಲು ಕೂಡ ಈ ಒಂದು ಗೂಗಲ್ ಫೋಟೋಸ್ ಅನ್ನೋ ಒಂದು ಅಪ್ಲಿಕೇಶನ್ ಇದ್ದೇ ಇರುತ್ತೆ. ಈ ಒಂದು ಅಪ್ಲಿಕೇಶನ್ ಅಂದರೆ ನಿಮ್ಮ ಫೋನಲ್ಲಿ ನೀವು ತಗೊಳ್ಳೋವಂಥ ಪ್ರತಿಯೊಂದು ಫೋಟೋಸ್ ಮತ್ತು ವೀಡಿಯೋಸ್ಗಳು ಲೀಕ್ ಆಗ್ತವೆ. ಸೊ ನಿಮ್ಮ ಫೋಟೋಸ್ ಮತ್ತು ವೀಡಿಯೋಸ್ಗಳು ಲೀಕ್ ಆಗ್ಬಾರ್ದು ಅಂದರೆ ಈ ಒಂದು ಸೆಟ್ಟಿಂಗ್ನ ಬೇಗ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಈ ಒಂದು ಸೆಟ್ಟಿಂಗ್ಸ್ ನಿಮ್ಮ ಒಂದು ಗೂಗಲ್ ಫೋಟೋಸ್ ಅನ್ನೋ ಅಪ್ಲಿಕೇಶನಲ್ಲಿದೆ. ಈ ಒಂದು ಸೆಟ್ಟಿಂಗ್ ಏನಾದರೂ ಆನ್ ಆಗಿತ್ತು ಅಂತಂದರೆ ಸೊ ನಿಮ್ಮ ಫೋನಲ್ಲಿ ನೀವು ಏನೇನೆಲ್ಲ ಫೋಟೋಗಳು ತೊಗೋತೀರ ಅನ್ನೋದನ್ನ ಬೇರೆಯವರು ಸಹ ನೋಡ್ತಾ ಇರ್ಬೋದು. ಯಾಕಂದರೆ ಅದು ಹ್ಯಾಕ್ ಆಗಿರ್ಬೋದು. ಹ್ಯಾಕ್ ಆಗಿಬಿಟ್ಟು ಅವರು ಸಹ ನಿಮ್ಮ ಫೋನಲ್ಲಿರೋ ಪ್ರತಿಯೊಂದು ಫೋಟೋಸ್ಗಳನ್ನ ನೋಡ್ತಾ ಇರ್ತಾರೆ. ಈ ರೀತಿಯಾಗಿ ನಿಮ್ಮ ಫೋಟೋಸ್ಗಳು ತುಂಬ ಲೀಕ್ ಆಗ್ತಾ ಇರ್ತವೆ. ಸೊ ಬೇಗ ಹೋಗ್ಬಿಟ್ಟು ಈ ಒಂದು ಸೆಟ್ಟಿಂಗ್ನ ಚೆಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಯಾವುದಂತ ತಿಳಿಸ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಗೈಸ್, ಇದಕ್ಕೆ ಮೊದಲಿಗೆ ನಿಮ್ಮ ಒಂದು ಮೊಬೈಲಲ್ಲಿರುವಂಥ ಒಂದು ಗೂಗಲ್ ಫೋಟೋಸ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ನ ಓಪನ್ ಮಾಡ್ಕೋತಾ ಇದ್ದಾಗ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೇಲ್ಗಡೆ ನಿಮಗೆ ಒಂದು ಪ್ರೊಫೈಲ್ ಐಕನ್ ಇದೆ. ಸೊ ಈ ಒಂದು ಪ್ರೊಫೈಲ್ ಐಕನ್ನ ಮೇಲೆ ಕ್ಲಿಕ್ನ ಮಾಡ್ತಿದ್ದಂಗೆ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ಜಿಮೇಲ್ ಐಡಿ ಹಾಗೆ ಸ್ವಲ್ಪ ಕೆಲವು ಆಪ್ಷನ್ಗಳನ್ನ ತೋರಿಸುತ್ತೆ. ಸೊ ಇಲ್ಲಿ ನೀವು ಕೆಳಗಡೆ ಬಂತು ಅಂದರೆ ನಿಮಗೆ ಒಂದು ಆಪ್ಷನ್ ಇದೆ, ಫೋಟೋಸ್ ಸೆಟ್ಟಿಂಗ್ ಅಂತ ಹೇಳ್ಬಿಟ್ಟು. ಸೊ ಲಾಸ್ಟಿಂದ ಎರಡನೇ ಒಂದು ಆಪ್ಷನ್ನು ಫೋಟೋಸ್ ಸೆಟ್ಟಿಂಗ್ ಅಂತ. ಈ ಒಂದು ಆಪ್ಷನ್ನ ಮೇಲೆ ನೀವು ಕ್ಲಿಕ್ನ ಮಾಡ್ತಿದ್ದಂಗೆ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಕೆಲವು ಆಪ್ಷನ್ಸ್ಗಳು ಸಹ ಬರ್ತವೆ. ಇಲ್ಲಿ ಬ್ಯಾಕಪ್, ನೋಟಿಫಿಕೇಷನ್ಸ್, ಪರ್ಫಾರ್ಮೆನ್ಸ್, ಶೇರಿಂಗ್, ಈ ರೀತಿಯಾಗಿ ಕೆಲವು ಆಪ್ಷನ್ಸ್ಗಳಿದ್ದಾವೆ. ಸೊ ಇಲ್ಲಿ ನೀವು ಶೇರಿಂಗ್ ಅನ್ನೋ ಒಂದು ಆಪ್ಷನ್ ಇದೆ. ಸೊ ಈ ಒಂದು ಆಪ್ಷನ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಶೇರಿಂಗ್ ಆಪ್ಷನ್ನ ಓಪನ್ ಮಾಡ್ಕೊತಿದ್ದಂಗೆ ಪಾರ್ಟ್ನರ್ ಶೇರಿಂಗ್ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಮೊದಲನೇ ಒಂದು ಆಪ್ಷನ್ ಇದೆಯಲ್ಲ, ಪಾರ್ಟ್ನರ್ ಶೇರಿಂಗ್ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಆಪ್ಷನ್ನ ಓಪನ್ ಮಾಡ್ಕೊಳ್ಳಿ. ಈ ಒಂದು ಆಪ್ಷನ್ ಓಪನ್ ಮಾಡ್ಕೊತಿದ್ದಾಗೆ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ನಿಮಗೆ ಬರುತ್ತೆ. ಇಲ್ಲಿ ಕೆಳಗಡೆ ನಿಮಗೆ ಒಂದು ಆಪ್ಷನ್ ಇದೆ, ಸೆಲೆಕ್ಟ್ ಪಾರ್ಟ್ನರ್ ಅಂತ ಹೇಳ್ಬಿಟ್ಟು. ಸೊ ಗೈಸ್, ನಿಮ್ಮ ಮೊಬೈಲಲ್ಲೂ ಸಹ ಇದೇ ರೀತಿಯಾಗಿ ನಿಮಗೆ ಸೆಲೆಕ್ಟ್ ಪಾರ್ಟ್ನರ್ ಒಂದು ಆಪ್ಷನ್ ಗ್ರೀನ್ ಕಲರಲ್ಲಿ ಇರಬೇಕು. ಸೊ ಈ ಒಂದು ಆಪ್ಷನ್ನ ಬದಲಿಗೆ ಏನಾದರೂ ನಿಮಗೆ ಇಲ್ಲಿ ಯಾರ್ದಾದ್ರೂ ಒಂದು ಇಮೇಲ್ ಐ ಡಿನ ತೋರಿಸ್ತಾ ಇದೆ ಅಂತಂದರೆ ಸೊ ಅವರು ನಿಮ್ಮ ಒಂದು ಗೂಗಲ್ ಫೋಟೋಸ್ಗೆ ಅವರ ಒಂದು ಇಮೇಲ್ ಐ ಡಿನ ಲಿಂಕ್ ಮಾಡ್ಕೊಂಬಿಟ್ಟು ನೀವು ನಿಮ್ಮ ಫೋನಲ್ಲಿ ಯಾವುದೇ ಎಲ್ಲ ಫೋಟೋಗಳನ್ನ ತೊಗೋತೀರಾ, ಹಾಗೆ ವೀಡಿಯೋಗಳನ್ನ ಶೂಟ್ ಮಾಡ್ಕೋತೀರಾ. ಸೊ ಪ್ರತಿಯೊಂದನ್ನು ಅವರು ಸಹ ಅವ್ರ ಮೊಬೈಲಲ್ಲಿ ನೋಡ್ತಾ ಇರ್ತಾರೆ. ಸೊ ಇದರಿಂದ ಏನಾಗ್ತಾ ಇರುತ್ತೆ ಅಂತಂದರೆ ನೀವು ಇಲ್ಲಿ ನಿಮ್ಮ ಫೋನಲ್ಲಿ ಯಾವುದೆಲ್ಲ ಫೋಟೋಸ್ ಮತ್ತು ವೀಡಿಯೋಸ್ಗಳನ್ನ ತೊಗೊತಾ ಇರ್ತೀರಾ, ಸೊ ಆಟೋಮೆಟಿಕ್ಕಾಗಿ ಅದು ಅವರ ಇಮೇಲ್ಗೆ ಶೇರ್ ಆಗ್ತಾ ಇರುತ್ತೆ. ಸೊ ಬೇಗ ಹೋಗ್ಬಿಟ್ಟು ಈ ಒಂದು ಆಪ್ಷನ್ನ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೂ ಸಹ ಕೆಳಗಡೆ ಸೆಲೆಕ್ಟ್ ಎ ಪಾರ್ಟ್ನರ್ ಅಂತ ಇರಬೇಕು. ಸೊ ಇಲ್ಲ ಅಲ್ಲಿ ಏನಾದರೂ ಯಾರ್ದಾರು ಇಮೇಲ್ ಐ ಡಿ ತೋರಿಸ್ತಾ ಇದ್ದರೆ ಬೇಗ ಅದನ್ನ ರಿಮೂವ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಿಮ್ಮ ಒಂದು ಫೋಟೋಸ್ಗಳನ್ನೆಲ್ಲ ಮಿಸ್ಯೂಸ್ ಮಾಡ್ಕೊಳ್ಳೋಂಥ ಚಾನ್ಸಸ್ಗಳಿರುತ್ತೆ. ಸೊ ಗೈಸ್, ಈ ರೀತಿಯಾಗಿ ನಿಮ್ಮ ಒಂದು ಗೂಗಲ್ ಫೋಟೋಸ್ ಅಪ್ಲಿಕೇಶನಿಂದ ನಿಮ್ಮ ಫೋಟೋಸ್ಗಳು ಅಥವಾ ವೀಡಿಯೋಸ್ಗಳು ಲೀಕ್ ಆಗ್ತಿದೆಯಾ ಇಲ್ಲ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೋದು. ಸೊ ಬೇಗ ಹೋಗ್ಬಿಟ್ಟು ಎಲ್ಲರೂ ಚೆಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫೋಟೋಸ್ ಮತ್ತು ವೀಡಿಯೋಸ್ಗಳೇನಾದರೂ ಸೇಫ್ ಆಗಿದ್ದರೆ ಸೇಫ್ ಅಂತ ಕಮೆಂಟ್ನ ಮಾಡಿ. ಐ ಥಿಂಕ್ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂದ್ಕೋತೀನಿ. ವಿಡಿಯೋ ಅಂದರೆ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಶೇರ್ನ ಮಾಡಿ. ಅವರು ಅವರ ಒಂದು ಫೋಟೋಸ್ ಮತ್ತು ವೀಡಿಯೋಸ್ಗಳನ್ನ ಸೆಕ್ಯೂರಾಗಿ ಇಟ್ಕೊಳ್ಳಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಗೈಸ್. ಟೇಕ್ ಕೇರ್.